ನಮಸ್ತೆ ಎಲ್ಲರಿಗೂ. ಇದು ನನ್ನ ಸ್ಯಾಟರ್‌ಡೇ ವ್ಲಾಗ್. ತುಂಬ ಜನ ನನ್ನ ವಾಟ್ಸಪ್ ಸ್ಟೇಟಸ್ ನೋಡಿ, ಅವತ್ತಿನ ದೇವಸ್ಥಾನದ ಡೀಟೇಲ್ಸ್‌ನ ತಿಳಿಸ್ಕೊಡಿ ಮೇಡಮ್, ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳಿದ್ರಿ. ಸೊ ಸ್ಯಾಟರ್‌ಡೇ ನಾವೆಲ್ಲರೂ ಹೋಗಿದ್ದು ಒಂದು ಗಾಡಿ ಮಾಡಿಕೊಂಡು ಇಲ್ಲಿರುವಂಥ ಈಜಿಪುರದಲ್ಲಿ ದ ತುಂಬ ಎತ್ತರ ಇರುವಂಥ ವಿಷ್ಣು ವಿಗ್ರಹ ಇಲ್ಲಿದೆ. ಏಷ್ಯಾದಲ್ಲೇ ನಂಬರ್ 1 ಪ್ಲೇಸಲ್ಲಿರುವಂಥದ್ದು 108 ಅಡಿ ಇದೆ ಈ ವಿಗ್ರಹ. ಆ್ಯಂಡ್ ಇದು ಬಹಳ ದೂರ ಏನಾಗಲ್ಲ, ಸಿಟಿಯಿಂದ ಒಂದು 1-1.5 ಗಂಟೆಯಲ್ಲಿ ನಾವು ರೀಚ್ ಆಗ್ತೀವಿ. ಇದಿನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ತಾಯಿ ಯಾವುದೋ ನ್ಯೂಸಲ್ಲೋ ಅಥವಾ ಯಾವುದೋ ವೀಡಿಯೋಲಿ ನೋಡಿದ್ರು ಅಂತ ತುಂಬ ದಿವಸದಿಂದ ಕೇಳ್ತಿದ್ರು, ಹೋಗಬೇಕು ಎಲ್ಲರೂ ಗಾಡಿ ಮಾಡ್ಕೊಂಡು ಹೋಗಿ ಬರೋಣ ಅಂತ. ಸೊ ನಮ್ಮ ಅತ್ತೆ ಒಬ್ಬರು ಸಕಲೇಶಪುರದಿಂದ ಬಂದಿದ್ದರು, ಹಾಗೆ ನಮ್ಮ ಚಿಕ್ಕಮ್ಮಂದರು, ನನ್ನ ಕಸಿನ್ನು, ಎಲ್ಲರೂ ಹೋದ್ವಿ ಸ್ಯಾಟರ್ಡೇ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಮೇಲೆ ಹತ್ತಲಿಕ್ಕೆ ಕೂಡ ನಮಗೆ ಆಪ್ಷನ್ ಇದೆ, ಬಟ್ ಅದಕ್ಕೆ ₹100 ಟಿಕೆಟ್ ಕೊಡ್ತಾರೆ. ಅಲ್ಲಿ ನಾವು ವಿಷ್ಣು ಪಾದಾನ ಮುಟ್ಟಿ ಕೂಡ ನಮಸ್ತೆ ಮಾಡ್ಬೋದು, ಆ ಥರ. ಆ್ಯಂಡ್ ಇನ್ನು ಕನ್ಸ್ಟ್ರಕ್ಷನಲ್ಲಿರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಬಹಳ ಹುಷಾರಾಗಿರಬೇಕು. ಯಾಕೆಂದರೆ ಇಲ್ಲಿ ಹತ್ತಿ ಇಳಿಯುವಾಗ ಅಷ್ಟು ಸೇಫ್ ಇಲ್ಲ ಅಂತ ನಾನು ಹೇಳ್ತೀನಿ. ಮಕ್ಕಳ ಕೈನ ಒಬ್ಬರು ಇಟ್ಕೊಂಡಿದ್ರೆ ಬಹಳನೇ ಒಳ್ಳೆಯದು. ಹತ್ತುವಾಗ ಅಷ್ಟು ಡೇಂಜರ್ ಏನಿಲ್ಲ, ಬಟ್ ಇಳಿಯುವಾಗಂತೂ ಕೆಳಗಡೆ ಒಂದು ಕಲ್ಯಾಣಿ ಇರೋದ್ರಿಂದ ನಾವು ಮಕ್ಕಳ ಕೈ ಹಿಡಿದಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಅಲ್ಲಿ ಅವರೊಬ್ಬರು ಹೇಳಿದ್ರು, ಇತ್ತೀಚೆಗಷ್ಟೇ ಒಂದು ಮಗು ಕೂಡ ಮೇಲಿಂದ ಬಿದ್ದು ಕಲ್ಯಾಣಿಲಿ ಏನೋ ಬಿತ್ತು ಅಂತ ಅಂದ್ಬಿಟ್ಟು. ಹಾಗಾಗಿ ತುಂಬ ಒಳ್ಳೆಯ ದೇವಸ್ಥಾನ. ಹಾಗೆ ಈ ವಿಗ್ರಹನ ತಮಿಳ್ನಾಡಿಂದ ಒಂದೊಂದು ಕಲ್ಲು ತಂದು ಇಲ್ಲೇ ಕೆತ್ತಿ ಈ ಶಿಲೆಯನ್ನು ನಿಲ್ಲಿಸಿರುವಂಥದ್ದು. ಆ್ಯಂಡ್ ಇದು ಮಾಡಲಿಕ್ಕೆ 6 ವರ್ಷ ಬೇಕಾಯ್ತಂತೆ. ಇವರು ಇಲ್ಲಿರುವಂಥ ಗೈಡು. ಸೊ ಇವ್ರು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಮಗೆ ಕೊಟ್ಟರು. ಹಾಗೆ ಬಟ್ ಇನ್ನು ತುಂಬ ಡೆವಲಪ್ ಆಗಬೇಕು. ನಾನು ಹೇಳೋದಾದರೆ ಇನ್ನು ಸ್ವಲ್ಪ ದಿನ ಬಿಟ್ಟು ಹೋಗೋದಾದರೆ ಹೋಗಿ, ಸೊ ದ್ಯಾಟ್ ಇನ್ನೊಂಚೂರು ಇಂಪ್ರೂವ್ ಆಗಿರುತ್ತೆ. ಇನ್ನು ಕನ್ಸ್ಟ್ರಕ್ಷನಲ್ಲಿದೆ. ಸೊ ಮತ್ತು ಇನ್ನು ಸರಿಯಾಗಿ ಆರ್ಗನೈಸ್ ಆಗಿಲ್ಲ ಈ ದೇವಸ್ಥಾನ. ಯಾವ ಕಡೆ ಹೋಗಬೇಕು, ಯಾವ ಕಡೆ ಬರಬೇಕು, ಅಲ್ಲಿ ಯಾವುದೇ ಥರ ಸೈನ್ ಬೋರ್ಡ್ಸ್ ಕೂಡ ಇಲ್ಲ. ಕೇಳಿ ಕೇಳಿ ಹೋಗಬೇಕು. ಆದರೆ ಚೆನ್ನಾಗಿತ್ತು. ನಾವಿದ್ದಂಥ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ಹಾಗೆ ಅಲ್ಲಿಂದ ಊಟಕ್ಕೆ ಎಲ್ಲಿ ಹೋಗೋದು ಅಂತ ಅಂದ್ಬಿಟ್ಟು ಭಾಳ ದಿವಸದಿಂದ ಜೋಳದ ರೊಟ್ಟಿ ಊಟ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ನಮಗೆಲ್ಲ. ಸೊ ನಮಗೆಲ್ಲ ಜೋಳದ ರೊಟ್ಟಿ ಊಟ, ಎಣ್ಣೆಗಾಯಿ ಅಂದರೆ ತುಂಬಾ ಇಷ್ಟ. ಸೊ ಅಲ್ಲೇ ಕೋರಮಂಗ್ಲಲ್ಲಿರುವಂಥ ಬಸವೇಶ್ವರ ಖಾನಾವಳಿಗೆ ಹೋದ್ವಿ. ಇದೆಲ್ಲ ಮುಗಿಸ್ಕೊಂಡು. ಆ್ಯಂಡ್ ನಾನು ಮಗನಿಗೆ ಮನೆಯಿಂದನೇ ಊಟ ತಂದುಬಿಡ್ತೀನಿ. ಬಹಳ ಅಪರೂಪ ಹೊರಗಡೆ ಅವನಿಗೆ ಊಟ ಮಾಡಿಸೋದು. ಸೊ ಅವನಿಗೆ ದೇವಸ್ಥಾನದಲ್ಲೇ ತಿನ್ನಿಸ್ಕೊಂಡು ನಂತರ ನಾವೆಲ್ಲ 2 ಆಟೋ ಮಾಡಿಕೊಂಡು ಅಲ್ಲಿ ಹೋದ್ವಿ. ತುಂಬಾ ಚೆನ್ನಾಗಿತ್ತು ಊಟ ಕೂಡ. ಆ್ಯಂಡ್ ಈ ದೇವಸ್ಥಾನದಲ್ಲಿ ಇನ್ನೊಂದೇನು ಅಂತಂದರೆ, ನಮಗೆ ಗರ್ಭಗುಡಿ ಬೇಗನೆ ಮುಚ್ಚಿಬಿಡ್ತಾರೆ. ಅಂದರೆ ಮಧ್ಯಾಹ್ನ ಕ್ಲೋಸ್ ಮಾಡ್ತಾರೆ. ಈ ಆಚೆ ಇರುವಂಥ ವಿಗ್ರಹ ಯಾವಾಗ ಬೇಕಾದರೂ ಹೋಗಿ ನೋಡ್ಬೋದು. ಆ್ಯಂಡ್ ಮಧ್ಯಾಹ್ನ ಗರ್ಭಗುಡಿ ಕ್ಲೋಸ್ ಆಗಿರುತ್ತೆ. ಸೊ ಈವ್ನಿಂಗ್ ಓಪನ್ ಮಾಡ್ತಾರೆ 4:30-5 ಗಂಟೆ ಹಂಗೆ. ಆವಾಗ ಹೋಗಿ ಬರ್ಬೋದು. ಆ್ಯಂಡ್ ಜೋಳದ ರೊಟ್ಟಿ ತಿಂದಾದಮೇಲೆ ನಾವೆಲ್ಲರೂ ಐಸ್ ಕ್ರೀಮ್ ತಿನ್ನಕ್ಕೆ ಹೋದ್ವಿ. ಆ್ಯಂಡ್ ಅದಾದಮೇಲೆ ಈ ಒಂದು ದೇವಸ್ಥಾನ ಸೂರ್ಯನಾರಾಯಣ ಟೆಂಪಲ್ ಅಂತ ದೊಮ್ಲೂರಲ್ಲಿರುವುದು. ಏಷ್ಯಾಲೇ ದ ಮೋಸ್ಟ್ ಕ್ಲೀನೆಸ್ಟ್ ಟೆಂಪಲ್ ಗೈಸ್ ಇದು. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಸಣ್ಣ ಕಡ್ಡಿ ಕಸ ಕೂಡ ಕಾಣಲ್ಲ. ಆ್ಯಂಡ್ ಇದ್ರ ಮಧ್ಯೆ ನನಗೆ ಸಿಕ್ಕಂಥ ಅಲ್ಪ ಸ್ವಲ್ಪ ಫ್ರೀ ಟೈಮಲ್ಲಿ ನಾನು ಕೆಲಸ ಮಾಡಿ ಅವತ್ತು ಒಂದೇ ದಿನ 10,000 ದುಡ್ದಿದ್ದೀನಿ. ನಾನು ಇದಕ್ಕೆ ನಿಮಗೆ ಪದೇ ಪದೇ ಹೇಳೋದು, ನಾವು ನಮ್ಮ ಫ್ಯಾಮಿಲಿಗೆ ಕೂಡ ಟೈಮ್ ಕೊಡ್ಬೋದು, ಹಾಗೆ ನಮ್ಮ ಕೆಲಸ ಕೂಡ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ಥರ ಟೈಮ್ ರೆಸ್ಟ್ರಿಕ್ಷನ್ಸ್ ಅಂತೂ ಇಲ್ಲಿಲ್ಲ. ಆರಾಮಾಗಿ ನಮ್ಮ ಫ್ರೀ ಟೈಮಲ್ಲಿ ಮಾಡ್ಬೋದು. ಡಿಜಿಟಲ್ ಸ್ಕಿಲ್ಸ್ ಅನ್ನೋದು ಬಹಳನೇ ಮುಖ್ಯ ಈಗಿನ ಕಾಲದಲ್ಲಿ. ಎಲ್ಲ ಆನ್ಲೈನ್ ಆಗಿರೋದ್ರಿಂದ ಆನ್ಲೈನಲ್ಲಿ ನಾವು ದುಡಿದು ಸಾಕಷ್ಟು ಇನ್ಕಮ್ನ ಗಳಿಸಬಹುದು. ನಾವು ಗಳಿಸ್ತಾ ಇದ್ದೀವಿ. ನಾವೇ ಒಂದು ದೊಡ್ಡ ಉದಾಹರಣೆ. ಈ ಕಂಪನಿ ಗೌರ್ಮೆಂಟ್ ಅಡಿ ಕೂಡ ರಿಜಿಸ್ಟರ್ ಆಗಿದೆ. ಅದ್ರ ಬಗ್ಗೆ ಎರಡನೇ ಯೋಚನೆನೇ ಬೇಡ. ಆ್ಯಂಡ್ ಇಲ್ಲಿ 4 ಲಕ್ಷಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ಕೆಲಸ ಮಾಡ್ತಿದ್ದೀವಿ. ಇಲ್ಲಿ ಕಂಟೆಂಟ್ ರೈಟಿಂಗು, ಕಾಪಿ ರೈಟಿಂಗು, ವೆಬ್ ಡಿಸೈನ್ ಮಾಡೋದು, ಹಾಗೆ ಸುಮಾರು ಸ್ಕಿಲ್ಗಳನ್ನ ಹೇಳ್ಕೊಡ್ತಾರೆ. ಸೊ ಇಲ್ಲಿ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಈ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ. ಸುಮಾರು ಫೋಟೋಸು, ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡು, ನೀವೇನೇ ಹೇಳಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಹಾಗೆ ನಿಮ್ಮ ವರ್ಕ್ ಲೈಫ್ ಕೂಡ ಬ್ಯಾಲೆನ್ಸ್ ಮಾಡೋದು ಬಹಳನೇ ಮುಖ್ಯ. 9 to 5 ಜಾಬಲ್ಲಿ ಒಂದು ದಿನ ರಜಾ ಬೇಕು ಅಂದರೆ 2 ತಿಂಗಳ ಮುಂಚೆನೇ ಅಪ್ಲೈ
ಮಾಡಬೇಕಿತ್ತು. ಬಟ್ ಈಗ ನನಗೆ ಆ ಥರ ಅಲ್ಲ. ನಾನು ಇಷ್ಟ ಬಂದಾಗೆ ಕೆಲಸ ಮಾಡ್ಬೋದು, ನಾನು ಇಷ್ಟ ಬಂದಂಗೆ ರಜಾ ತೊಗೊಳ್ಬೋದು. ಯಾರೂ ನಮ್ಮನ್ನೇನೂ ಕೇಳೋದಿಲ್ಲ. ಯು ವಿಲ್ ಬಿ ಯುವರ್ ಓನ್ ಬಾಸ್. ಈ ಥರ ಒಂದು ಕೆಲಸ ನನಗೆ ಬೇಕಿತ್ತು. ಬಿಕಾಸ್ ನಾನು ನನ್ನ ಮಗು ಕೂಡ ಟೈಮ್ ಕೊಡ್ಬೋದು, ಮನೆ ಮೇಂಟೈನ್ ಮಾಡ್ಬೋದು. ಸೊ ಯಾರಿಗೆಲ್ಲ ಈ ಕೆಲಸದ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದೆ, ಆರಾಮಾಗಿ ಇಲ್ಲಿ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗು, ವೆಬ್ ಡಿಸೈನ್ ಮಾಡೋದು, ಹಾಗೆ ಇನ್ನಷ್ಟು ಸುಮಾರು ಸ್ಕಿಲ್ಸ್ಗಳನ್ನ ಕಲಿತು ವರ್ಕ್ ಮಾಡಬಹುದು. ಸಾಧ್ಯ ಆದರೆ ನೀವು ಎಲ್ಲ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಬಹಳನೇ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಒಂದು ಡೇ ಔಟಿಂಗ್ ಹೋಗೋಕ್ಕೆ ತುಂಬ ಒಳ್ಳೆಯ ಜಾಗ. ಆ್ಯಂಡ್ ಅದಲ್ದಲೆ ಇಲ್ಲಿ ನಿಮಗೆ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ.